ಟೀ ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ. ಇದಕ್ಕೆ ಅಲೋವೆರಾ ಜೆಲ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತಿನ ದಿನ ನಾನು ನೈಟ್ ಕ್ರೀಮ್ ಬಗ್ಗೆ ಮಾತಾಡಬೇಕಂತ ಇದ್ದೀನಿ. ಅರಿಶಿನ ಮತ್ತು ಅಲೋವೆರಾ ಜೆಲ್ನ ಯೂಸ್ ಮಾಡಿಬಿಟ್ಟು ಹೇಗೆ ನೈಟ್ ಕ್ರೀಮ್ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ತಿಳಿಸ್ಕೊಡೋಕ್ಕಂತ ಹೇಳ್ಬಿಟ್ಟು ಬಂದಿದ್ದೀನಿ. ರಾತ್ರಿ ಮಲಗುವ ಮುಂಚೆ ಅರಿಶಿನ ಮತ್ತು ಅಲೋವೆರಾ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಅದು ಹೇಗೆ ಅನ್ನೋದು ಆಮೇಲೆ ನಾನು ಹೇಳ್ತೀನಿ. ಇದನ್ನು ರಾತ್ರಿ ಮಲಗೋಕ್ಕಿಂತ ಮುಂಚೆ ಹಚ್ಚಿಬಿಟ್ಟು ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡಿದಾಗ ಮುಖ ಎಷ್ಟು ಸಾಫ್ಟಾಗಿರುತ್ತೆ, ಹಾಗೆ ಬೆಳ್ಳಗಾಗಿರುತ್ತೆ ಮತ್ತು ಪಳ 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 ಹೊಳಿತಾ ಇರುತ್ತೆ. ಆ ಥರ ಸ್ಕಿನ್ ನಿಮಗೆ ಆಗಬೇಕಂದ್ರೆ ನಾನು ಹೇಳಿರೋ ಮೆಥಡಲ್ಲೇ ನೀವು ಮಾಡಬೇಕು. ಹೌದು ಫ್ರೆಂಡ್ಸ್, ಇವಾಗ ಯಾರ ಮುಖ ರಫ್ ಆಗಿರುತ್ತೆ ಮತ್ತು ಪಿಗ್ಮೆಂಟೇಷನ್ ಇರುತ್ತೆ, ಬ್ಲ್ಯಾಕ್ ಶರ್ಟ್ಸ್ ಬಂದಿರುತ್ತೆ, ಹಾಗೆ ಅಲ್ಲಲ್ಲಿ ಡಾರ್ಕ್ ಮಾರ್ಕ್ ಬಂದಿರುತ್ತೆ, ಅದನ್ನೆಲ್ಲ ಇದು ಫಿನಿಶ್ ಮಾಡುತ್ತೆ. ತೀರಾ ಡೀಪಾಗಿ ಹೋಗೋಂಥ ಓಪನ್ ಪೋರ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟು ತುಂಬ ಚೆನ್ನಾಗಿ ಹೀಲ್ ಮಾಡುತ್ತೆ. ಪಿಂಪಲ್ಗೂ ತುಂಬ ಒಳ್ಳೆಯದು, ರಿಂಕಲ್ಸ್ಗೂ ತುಂಬ ಒಳ್ಳೆಯದು. ಈ ಸೂಪರ್ ಆದಂಥ ಎಫೆಕ್ಟಿವ್ ಆಗೋಂಥ ನೈಟ್ ಕ್ರೀಮ್ ಯಾವುದು ಅಂತ ಹೇಳ್ಬಿಟ್ಟು ಇವಾಗ ನೋಡ್ಕೊಂಡು ಬರೋಣ. ಹೇಗೆ ಮಾಡೋದಂತನೂ ನೋಡ್ಕೊಂಡು ಬರೋಣ. 1/4 ಟೀ ಸ್ಪೂನ್ ಅರಿಶಿನ ತೊಗೊಳ್ಳಿ. ನಾನು ಸ್ವಲ್ಪ ಅರಿಶಿನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಯಾಕಂದರೆ ನನಗೆ ಸ್ವಲ್ಪ ಅರಿಶಿನ ತುಂಬ ಇಷ್ಟ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಹಾಗೆ ವೈಟ್ ಇದ್ದವರು ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ ಸಾಕು. ನಾವು ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣ್ತಾ ಇದ್ದೀವಿ ಅನ್ನೋರು ಸ್ವಲ್ಪ ಜಾಸ್ತಿ ಅರಿಶಿನ ಹಾಕ್ಕೊಳ್ಳಿ. ನಾನಿವಾಗ ಬೆರೆಸ್ತಾ ಇರೋದು ಅಂದರೆ ಡಾರ್ಕ್ ಆಗಿರ್ತಾರಲ್ಲ, ಬ್ಲ್ಯಾಕ್ ಇರ್ತಾರಲ್ಲ, ಅವ್ರು ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ ಸಾಕು. ವೈಟ್ ಇದ್ದವರು ಸ್ವಲ್ಪನೇ ಅರಿಶಿನ, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡ್ರೆ ಸಾಕು. ನಾನು ಒಂದು 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನನಗೆ ಅರಿಶಿನ ಇಷ್ಟ, ನಾನು ಅರಿಶಿನ ಒಂದು 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಜೆಲ್ ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಮನೆಯಲ್ಲೇ ಅಲ್ವೇರಾ ಬೆಳೆಸಿರ್ತೀವಲ್ಲ, ಆ ಅಲ್ವೇರಾ ಬೇಡ. ಅಂಗಡಿಯಲ್ಲಿ ಒಂದು ಅಲ್ವೇರಾ ಜೆಲ್ ತೊಗೊಂಡ್ಬಿಟ್ಟು ಟ್ಯೂಬ್ ತೊಗೊಂಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ, ಯಾಕಂದರೆ ಮನೆಯಲ್ಲಿರೋ ಅಲ್ವೇರಾ ಜೆಲ್ ತೊಗೊಂಡು ಫ್ರೀಝರ್ ಮಾಡ್ಕೊಂಡು ಇಟ್ಕೊಳೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಅಂಗಡಿಯಿಂದನೇ ಒಂದು ಅಲೋವೆರಾ ಜೆಲ್ ತೊಗೊಂಡು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನ್ ಹಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಅಲೋವೆರಾ ಜೆಲ್ ಹಾಕಿದ್ದೀನಿ. ಇದು ನಮ್ಮ ಫೇಸ್ಗೆ ತುಂಬಾ ಒಳ್ಳೆಯದು. ಅಲೋವೆರಾ ಅದು ನಮ್ಮ ಫೇಸ್ನ ತುಂಬ ಹೆಲ್ದಿಯಾಗಿ ಮಾಡುತ್ತೆ. ಅಲೋವೆರಾ ಜೆಲ್ ಜೊತೆಗೆ ಫೇಸ್ನ ಸಾಫ್ಟ್ ಆಗೋಂತ ಮಾಡುತ್ತದೆ ಈ ಅಲೋವೆರಾ ಜೆಲ್. ಚಳಿಗಾಲದಲ್ಲೂ ಸಮೇತ ಈ ಅಲೋವೆರಾ ಜೆಲ್ ನಮಗೆ ತುಂಬಾ ಒಳ್ಳೆಯದು. ಯಾರಿಗೆ ಒಂದು ಕಪ್ಪು ಕಲೆ ಆಗಿದ್ರೂ ಕೂಡ ಈ ಅಲೋವೆರಾ ಜೆಲ್ ಅದನ್ನು ಕ್ಲಿಯರ್ ಮಾಡುತ್ತೆ. ಈ ಅರಿಶಿನ ಪುಡಿ ತುಂಬಾ ಒಳ್ಳೆಯದು. ಈ ಅರಿಶಿನ ಪುಡಿ ಎಲ್ಲರಿಗೂ ಗೊತ್ತೇ ಇದೆ, ಅದೇನು ಹೇಳೋಂಥ ಅವಶ್ಯಕತೆ ಏನಿಲ್ಲ. ಇದು ತುಂಬಾ ಸಿಂಪಲ್ ಮೆಥಡ್, ಹಾಗೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದು ಅದರಲ್ಲೂ ವರ್ಷವಿಡೀ ಇದನ್ನು ಬೇಕಾದ್ರೆ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಬೋದು. ಹಾಗೆ ಯಾವ ಕಾಲದಲ್ಲಿ ಬೇಕಾದ್ರೂ ಇದನ್ನು ನಾವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಈ ನೈಟ್ ಕ್ರೀಮ್ನ ನಾವು ಅಪ್ಲೈ ಮಾಡ್ತಾ ಇದ್ದರೆ ನಮ್ಮ ಫೇಸ್ಗೆ, ಹಾಗೆ ನಮಗೆ ಇನ್ನು ಎಕ್ಸ್ಟ್ರಾ ಕ್ರೀಮ್ನ ಅವಶ್ಯಕತೆನೇ ಇರಲ್ಲ. ಇದನ್ನು ರಾತ್ರಿನೇ ಯಾಕೆ ಅಪ್ಲೈ ಮಾಡಬೇಕು ಅಂದರೆ, ಇದು ನಿಮ್ಮ ಮುಖನ ಇಡೀ ರಾತ್ರಿ ಹೀಲ್ ನಿಮ್ಮ ಫೇಸಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಆಗಿದ್ರೂ ಕೂಡ ಇದು ಆದಷ್ಟು ಬೇಗ ರಿಕವರಿ ಮಾಡುತ್ತೆ. ಈಗ ನನ್ನ ಫೇಸಿಗೆ ಅಪ್ಲೈ ಮಾಡಿ ನಾನು ತೋರಿಸ್ತೀನಿ, ನೋಡಿ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹೇಳಿದ್ನಲ್ಲ, ಕಸ್ತೂರಿ ಅರಿಶಿನ ತೊಗೊಳ್ಳಿ. 1/4 ಟೀ ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ. ಇದಕ್ಕೆ ಅಲೋವೆರಾ ಜೆಲ್, ಪತಂಜಲಿ ಸೌಂದರ್ಯ ಅಲೋವೆರಾ ಜೆಲ್ ಇದನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಇದನ್ನು ಒಂದು ಸ್ಪೂನ್ ಹಾಕ್ಕೊಳ್ಬೇಕು. 1 ಸ್ಪೂನ್ ಹಾಕಬೇಕು ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಬೆರಳಲ್ಲೇ ಮಿಕ್ಸ್ ಮಾಡ್ತೀನಿ. ನೀವು ಸ್ಪೂನಲ್ಲಿ ಮಾಡಿ, ನೀವು ನಿಮ್ಮ ಬೆರಳಲ್ಲೇ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ನಾನು ಬೆರಳಲ್ಲೇ ಯೂಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಅರಿಶಿನ ತೊಗೊಂಡಿದ್ದೀನಿ. ಈಗ ನನ್ನ ಫೇಸಿಗೆ ಎಷ್ಟು ಬೇಕೋ ಅಷ್ಟು. ನೀವು ಬೇಕಾದ್ರೆ ಜಾಸ್ತಿ ಅರಿಶಿನ ಬೇಕಾದ್ರೆ ನೀವು ತೊಗೊಂಡು ಒಂದು ಬಾಟಲ್ ತೊಗೊಂಡು ಅದಕ್ಕೆ ಹಾಕಿ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಕಾಣುತ್ತಾ? ಇದನ್ನ ಇವಾಗ ನಾನು ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಫೇಸ್ ವಾಶ್ ಮಾಡಿಕೊಂಡು
ಇದಕ್ಕೆ ಫೇಸ್ಗೆ ಅಪ್ಲೈ ಮಾಡಿ. ನನಗೆ ಎಷ್ಟು ಬೇಕು ಅಷ್ಟೇ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಸುಮಾರು ತೊಗೊಳ್ಳಿ, ಪರವಾಗಿಲ್ಲ ಆಯಿತಾ. ನಾನು ಇದನ್ನು ಹಚ್ಕೊಂಡು ಮಸಾಜ್ ಮಾಡ್ಕೊತೀನಿ. ನಾನು ಯಾವುದೇ ಫೇಸ್ಗೆ ಯಾವುದೇ ಕ್ರೀಮ್ ಆಗಲಿ ಯಾವುದೇ ಫೇಸ್ ಪ್ಯಾಕ್ ಆಗಲಿ ಯಾವುದೇ ನಾನು ಹಚ್ಕೊಂಡ್ರೂ ಕೂಡ 1/2 ಬಿಡ್ತೀನಿ. ಇದು ನೀವು ಓವರ್ ನೈಟ್ ಬಿಡಿ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬಿಡ್ಕೊಳ್ಬೋದು. ಇದನ್ನು ಹುಡುಗರು ಹಚ್ಕೊಳ್ಬೋದು, ಹುಡುಗಿಯರು ಹಚ್ಕೊಳ್ಬೋದು, ಯಾರು ಹಚ್ಚಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಹಚ್ಕೊಳ್ವಾಗಲೂ ನಾನು ಹೇಳ್ತೀನಿ, ಫೇಸ್ಗೆ ಯಾವುದಾದ್ರೂ ಒಂದು ಫೇಸ್ ಪ್ಯಾಕ್ ಯಾವುದಾದ್ರೂ ಒಂದು ಹಚ್ಕೊತಾ ಇರಿ, ಸ್ಕ್ರಬ್ ಮಾಡ್ಕೊತೀರಿ ಅಂತ ಹೇಳಿಬಿಟ್ಟು. ಒಳ್ಳೆಯದು, ಫೇಸ್ಗೆ ತುಂಬ ಒಳ್ಳೆಯದು. ನಿಮ್ಮ ಫೇಸ್ ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ನೀವು ಹೀಗೆ ಮಾಡ್ಕೊತಾ ಇರ್ಬೇಕು ನಿಮ್ಮ ಫೇಸ್ಗೆ. ಇದನ್ನು ಮಸಾಜ್ ಮಾಡ್ತೀನಿ ಬಸ್, ನಾನು ಚೂರು ವೇಸ್ಟ್ ಮಾಡಲ್ಲ, ಅಷ್ಟನ್ನು ಹಾಕ್ಕೊತೀನಿ. ನಮಗೆ ಊಟ ಆಗಲಿ ಈ ಥರದ್ದಾಗಲಿ ಯಾವುದೇ ಆಗಲಿ ವೇಸ್ಟ್ ಮಾಡೋದಂದರೆ ಬೇಜಾರು. ಅದಕ್ಕೆ ಇದನ್ನು ನೆಕ್ಕಿಗೆ ಬೇಕಾದ್ರೆ ನೀವು ಹಾಕ್ಕೊಳ್ಬೋದು, ನಾನು ಫೇಸಿಗೆ ಮಾತ್ರ ಅಪ್ಲೈ ಮಾಡಿದ್ದೀನಿ. ಎಷ್ಟು ಹಾಕ್ಕೊಂಡಿದ್ದೀನಿ ಇವಾಗ. ಈಗ ಚೆನ್ನಾಗಿ ಮಸಾಜ್ ಮಾಡಬೇಕೀಗ. ಹೇಗೆ ಮಾಡ್ತೀನಿ ನೋಡಿ. ಈಗ ಹಚ್ಕೊತಾರೆ, ಮಸಾಜ್ ಮಾಡೋದಕ್ಕೆ ಬರಲ್ಲ, ಯಾವಾಗಲೂ ಹೀಗೆ ತೊಗೊಂಡೋಗ್ಬೇಕು. ಹೀಗೆ ಯಾಕೆ ಹೇಗೆ ತೊಗೊಳ್ಬೇಕು ಅಂದರೆ, ಸ್ವಲ್ಪ ಏಜ್ ಆಗಿರೋ ಟೈಮಲ್ಲಿ ನಮಗೆ ಮುಖ ಹಿಂಗೆ ಜೋತು ಬಿದ್ದಿರತ್ತಲ್ಲ, ಅದಾಗೋದಿಲ್ಲ. ಈ ಥರನೇ ಮಸಾಜ್ ಮಾಡಬೇಕು. ಹಾಂ, ಹೇಳಿದ್ನೆಲ್ಲ, ಯಾವ್ದಾದ್ರು ವಾಟರ್ ಖಾಲಿ ಬಾಟಲ್ ತೊಗೊಂಡ್ಬಿಟ್ಟು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರಿ, ಯೂಸ್ ಆಗುತ್ತೆ. ಯಾವಾಗ ಬೇಕಾದ್ರೂ ನೀವು ಯೂಸ್ ಮಾಡ್ಕೊತಾ ಇರಬೇಕು. ಅದು ಇವಾಗಲೇ ಮಾಡ್ಕೊಂಡು, ಈಗ ಕೆಲವ್ರಿಗೆ ಸೋಂಬೇರಿತನ ಇರುತ್ತೆ, ಅಯ್ಯೋ ಮತ್ತೆ ಯಾರು ಮಾಡ್ಕೊತ ಕೂರ್ತಾರೆ ಅಂತ ಹೇಳ್ಬಿಟ್ಟು ಅಂಥವ್ರು ಒಂದು ಬಾಟ್ಲಲ್ಲಿ ಹಾಕ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಯೂಸ್ ಆಗುತ್ತೆ, ಹಾಳಾಗಲ್ಲ. ನಾನು ಇಲ್ಲೂ ಹಚ್ತೀನಿ, ಕಣ್ ಕೆಳಗೂ ಹಚ್ಚಿ, ಡಾರ್ಕ್ ಸರ್ಕಲ್ ಇದ್ದರೆ ಹೋಗುತ್ತೆ. ಇದಕ್ಕೆ ಅರಿಶಿನ ಮತ್ತು ಅಲೋವೆರಾ ಜೆಲ್ ಹಾಕಿದ್ದೀವಿ ಎರಡಕ್ಕೂ. ಇದಕ್ಕೆ ಇನ್ನೊಂದೇ ಬೇಕಾದ್ರೆ ಮಿಕ್ಸ್ ಮಾಡ್ಬೋದು, ಕೇಸರಿ ಬರುತ್ತಲ್ವ, ಕೇಸರಿ. ಈಗ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ನಾವು ಹಾಲಿಗೆ ಕೇಸರಿ ಹಾಕೊಂಡು ಕುಡಿತೀವಲ್ವ, ಆ ಕೇಸರಿನ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಅದನ್ನು ನಾನು ಇದಕ್ಕೇನು ಆ್ಯಡ್ ಮಾಡಿಲ್ಲ, ನೀವು ಮಾಡ್ಕೊಳ್ಬೋದು, ಒಳ್ಳೆಯದು ಅಷ್ಟೇ. ಅದೇ ಹೇಳಿದ್ನಲ್ಲ, ಇದು ಹುಡುಗಿಯರು ಯಾರು ಬೇಕಾದ್ರೆ ಹಚ್ಕೊಳ್ಬೋದು, ತುಂಬ ಒಳ್ಳೆಯದು. ಸ್ಕಿನ್ ಡ್ರೈ ಆಗಿರುತ್ತೆ, ಈಗ ತುಂಬಾ ಸ್ಕಿನ್ ಡ್ರೈ ಅಂತ ಅನ್ನಿಸ್ತಾ ಇದ್ದರೆ ನಿಮಗೆ, ಆವಾಗ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಡ್ರಿ ಸ್ವಲ್ಪ, ಡ್ರೈ ಅನ್ನಿಸಲ್ಲ ನಿಮಗೆ. ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಚೆನ್ನಾಗಿ ಮಸಾಲೆ ಮಾಡ್ಕೊಂಡು ಬಂಗಿಂಗೆಲ್ಲರ ಬಂದಿದ್ರೆ ಇದೇ ಪ್ಲೇಸಲ್ಲೇ ಜಾಸ್ತಿ ಇರೋದು, ಮತ್ತು ಈ ಪ್ಲೇಸಲ್ಲೇ ಇಲ್ಲೇ ನನಗಿಲ್ಲ, ಆದರೂ ನಾನು ನಿಮ್ಗೆ ಹಚ್ಚಿ ತೋರಿಸ್ತಾ ಇದ್ದೇನೆ ಅಷ್ಟೇ, ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಇವಾಗ ನಾನು ಹಚ್ಚಿದ್ದೀನಿ ಡೇಯಲ್ಲಿ. ನಾನಾದರೆ ನೀವು ಯಾವಾಗ ಹಚ್ಬೇಕಂದ್ರೆ ನೈಟಲ್ಲಿ, ನೀವು ಮಲಗೋಕ್ಕಿಂತ ಮುಂಚೆ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಮುಖ ಯಾವ ರೀತಿ ಕಾಣುತ್ತೆ ನಿಮಗೆ ಗೊತ್ತಾಗುತ್ತೆ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಇದು ಆಲ್ ಸ್ಕಿನ್ ಟೈಪ್ನವರು ಹಚ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಹಚ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ ಫೇಸ್ಗೆ.
ಅದೇ ಹೇಳಿದ್ನಲ್ಲ, ಸ್ವಲ್ಪ ಫೇಸ್ ಡ್ರೈ ಅನಿಸಿದ್ರೆ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದನ್ನೆಲ್ಲ ಏನು ಹಚ್ಚಿ ನಾನು ತೋರಿಸ್ತಾ ಇದ್ದೀನಿ ಹೋಮ್ ರೆಮಿಡಿ ಯಾವುದೇ ಆದ್ರೂ ನಾನು ಯಾವಾಗಲೂ ಹಚ್ಚಂಥದ್ದೇ ನಾನು ನಿಮಗೆ ತೋರಿಸ್ತಾ, ನನ್ನ ಫೇಸ್ಗೆ ನಾನು ಏನು ಯೂಸ್ ಮಾಡ್ತಿದ್ದೀನೋ ಅದನ್ನೇ ನಿಮಗೆ ನಾನು ತಂದು ತೋರಿಸ್ತಾ ಇದ್ದೀನಿ. ಮಾಡ್ಕೊಳ್ಳಿ, ನಿಮ್ಮ ಫೇಸ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ಹಾಗೆ ಇಲ್ಲಿವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ದಯವಿಟ್ಟು ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.